ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಉಳಿದ ಅನ್ನದಿಂದ ಒಂದು ಒಳ್ಳೆಯ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಬನ್ನಿ ವಿಡಿಯೋನ ಶುರು ಮಾಡುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾನಿಲ್ಲಿ 1 ಕಪ್ನಷ್ಟು ಬಾಯ್ಲ್ಡ್ ರೈಸನ್ನು ತಗೊಂಡಿದ್ದೇನೆ. ನೀವು ಯಾವುದೇ ವೈಟ್ ರೈಸನ್ನು ಸಹ ಉಪಯೋಗಿಸ್ಬೋದು, ಮತ್ತು ಅನ್ನ ಮಾತ್ರ ಜಾಸ್ತಿ ಬೆಂದಿರಬಾರ್ದು, ಈ ರೀತಿಯಾಗಿ ಇರಬೇಕು. ಈಗ ನಾನು ಮಿಕ್ಸಿ ಜಾರಿಗೆ ಅನ್ನವನ್ನು ಹಾಕ್ತಾ ಇದ್ದೇನೆ. ಅನ್ನವನ್ನು ಮಿಕ್ಸಿ ಜಾರಿಗೆ ಹಾಕಿ ಆಯಿತು. ಈಗ ನಾನು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ. ಒಂದು 1/4 ಕಪ್ನಷ್ಟು ನೀರನ್ನು ಹಾಕಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. 1 ಸ್ಪೂನ್ನಷ್ಟು ಉಪ್ಪನ್ನು ಹಾಕಿದೆ. ಈಗ ನಾವು ನೈಸಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ನೈಸಾಗಿ ಗ್ರೈಂಡ್ ಆಯಿತು. ಈಗ ನಾನು ಈ ಪೇಸ್ಟನ್ನು ಇಲ್ಲಿ ಒಂದು ಕಡಾಯಿಯನ್ನು ತಗೊಂಡಿದ್ದೇನೆ, ಅದಕ್ಕೆ ಈಗ ಹಾಕ್ತಾ ಇದ್ದೇನೆ. ಈಗ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಅದರಲ್ಲಿರುವ ಹಿಟ್ಟನ್ನೆಲ್ಲ ಕ್ಲೀನ್ ಮಾಡಿ ಈಗ ನಾನು ಅದೇ ಕಡಾಯಿಗೆ ಆ ನೀರನ್ನು ಹಾಕ್ತಾ ಇದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ನಾನು 2 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಅದರಲ್ಲಿ ಯಾವುದೇ ಗಂಟು ಏನು ಇರಬಾರ್ದು, ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಈಗ ಇನ್ನೊಂದು ಕಪ್ಪನ್ನು ಸಹ ಹಾಕ್ತಾ ಇದ್ದೇನೆ ಅಕ್ಕಿ ಹಿಟ್ಟನ್ನು. ಈಗ 2 ಕಪ್ ಸಹ ಅಕ್ಕಿ ಹಿಟ್ಟು ಹಾಕಿ ಆಯಿತು. ನಮಗೆ ಹದ ಎಷ್ಟು ಬೇಕು ಅಷ್ಟು ನಾವು ತಗೊಳ್ಬೋದು. ನಮಗೆ ಅಕ್ಕಿ ಹಿಟ್ಟು ಎಷ್ಟು ಬೇಕು, ಎಷ್ಟು ಬೇಕಾಗ್ತದೆ ಅಷ್ಟನ್ನು ನಾವು ತಗೊಳ್ಬೋದು ಈಗ ಹದ ನೋಡಿಕೊಂಡು. ಈಗ ನಮ್ಮ ಅಕ್ಕಿ ಹಿಟ್ಟು ಮತ್ತು ಅನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ನಾನು ಗ್ಯಾಸ್ ಸ್ಟವನ್ನು ಈ ಟೈಮಲ್ಲಿ ಈಗ ಆನ್ ಮಾಡಿದ್ದೇನೆ. ಗ್ಯಾಸ್ ಸ್ಟವನ್ನು ಈಗ ಆನ್ ಮಾಡಿ ಈಗ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಹಿಟ್ಟು ಗಟ್ಟಿ ಆಗ್ತಾ ಬರ್ತಾ ಉಂಟು. ಇನ್ನೂ ಸಹ ಗಟ್ಟಿ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ನಮ್ಮ ಹಿಟ್ಟು ರೆಡಿ ಆಯಿತು ಫ್ರೆಂಡ್ಸ್. ನೋಡಿ, ಗಟ್ಟಿ ಆಯಿತು. ಈಗ ನಾವು ಇದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡುವ. ಈಗ ಎಲ್ಲ ಹಿಟ್ಟನ್ನು ಹಾಕಿ ಆಯಿತು. ನಾನಿಲ್ಲಿ ಚಕ್ಕುಲಿ ಮನೆಯನ್ನು ತಗೊಂಡಿದ್ದೇನೆ. ನೋಡಿ, ಆ ಪ್ಲೇಟನ್ನು ತಗೊಂಡಿದ್ದೇನೆ, ತೂತಿರುವಂಥ ಪ್ಲೇಟನ್ನು. ಈಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಆಯಿಲನ್ನು ಇಲ್ಲಿ ಗ್ರೀಸ್ ಮಾಡ್ತಾ ಇದ್ದೇನೆ. ನೋಡಿ, ಆಯಿಲನ್ನು ಹಾಕ್ತಾ ಇದ್ದೇನೆ. ಈಗ ನಾವು ಹಿಟ್ಟನ್ನು ಉದ್ದಕ್ಕೆ ನಾವು ರೆಡಿ ಮಾಡುವ. ನೋಡಿ, ಉದ್ದಕ್ಕೆ ನಾವು ಈ ರೀತಿಯಾಗಿ ಚಕ್ಕುಲಿಯನ್ನು ಮಾಡ್ತೇವಲ್ಲ ಅದೇ ರೀತಿಯಾಗಿ ಮಾಡಿದರೆ ಆಯಿತು. ಮಾಡಿ ಇದರೊಳಗೆ ಹಾಕಿದರೆ ಆಯಿತು. ಈಗ ನಾನು ಮುಚ್ಚಳವನ್ನು ಇಡ್ತಾ ಇದ್ದೇನೆ. ಚಕ್ಕುಲಿ ಮನೆಯ ಮುಚ್ಚಳವನ್ನು ಹಾಕಿ ನೋಡಿ ಹಾಕಿದೆ. ಈಗ ರೆಡಿ ಆಯಿತು. ಇಲ್ಲಿ ನಾನು ಇಡ್ಲಿ ಪಾತ್ರೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೆ. ನೋಡಿ, ಬಿಸಿಯಾಗಿದೆ ನೀರು. ಈಗ ಬಿಸಿಯಾಗಿದೆ. ಇಷ್ಟು ನೀರನ್ನು ತಗೊಂಡಿದ್ದೇನೆ. ಈಗ ನಾವು ಇಡ್ಲಿ ಪ್ಲೇಟನ್ನು ಇದಕ್ಕೆ ಇಡುವ. ಇಡ್ಲಿ ಪ್ಲೇಟಿಗೆ ನಾನು ಆಯಿಲನ್ನು ಹಾಕಿದ್ದೇನೆ. ಈಗ ನಾನು ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ಇದ್ದೇನೆ. ನೋಡಿ, ಹಿಟ್ಟನ್ನು ಈಗ ಎಲ್ಲದಕ್ಕೂ ಹಾಕಿದರೆ ಆಯಿತು. ಇದೇ ರೀತಿಯಾಗಿ ತುಂಬಾ ಟೇಸ್ಟಿ ಆಗುತ್ತೆ. ಈ ಉಳಿದಂಥ ಅನ್ನವನ್ನು ಉಪಯೋಗಿಸಿಕೊಂಡು ಈ ರೀತಿಯಾಗಿ ಒಂದು ಒಳ್ಳೆಯ ಹೆಲ್ದಿ ರೆಸಿಪಿಯನ್ನು ಮಾಡ್ಬೋದು ನಾವು. ಅನ್ನವನ್ನು ಬಿಸಾಡುವ ಬದಲು ಈ ರೀತಿಯಾದ ಒಂದು ರೆಸಿಪಿಯನ್ನು ಮಾಡ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ತಿನ್ನಲಿಕ್ಕೆ ಸಹ ತುಂಬಾ ಟೇಸ್ಟಿಯಾಗಿದೆ. ಈಗ ಎಲ್ಲ ಪ್ಲೇಟ್ಗಳಿಗೆ ಸಹ ಹಾಕಿ ಆಯಿತು. 3 ಪ್ಲೇಟಿಗೆ ನಾನಿಲ್ಲಿ ಹಾಕಿದೆ. ನೋಡಿ, ಈಗ ರೆಡಿ ಆಯಿತು. ಈಗ ಮುಚ್ಚಳವನ್ನು ಇಟ್ಟು ಒಂದು 8 ರಿಂದ 10 ನಿಮಿಷ ನಾವು ಬೇಯಿಸಿದರೆ ಸಾಕು. ಈಗ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ, 10 ನಿಮಿಷ ಆಯಿತು. ಈಗ ನಾವು ಪ್ಲೇಟನ್ನು ತೆಗೆಯುವ.
ಉಳಿದ ಅನ್ನದಿಂದ ಮಾಡಿದಂಥ ಎಷ್ಟು ಒಳ್ಳೆಯ ರೆಸಿಪಿ, ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಯಿತು. ನೋಡಿ ಎಷ್ಟೊಂದು ಚೆನ್ನಾಗಿ ಎಳ್ತಾ ಉಂಟು, ತುಂಬ ಚೆನ್ನಾಗಿ ಬಂದಿದೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಸಾಫ್ಟಾಗಿ ಬಂದಿದೆ. ಇದನ್ನು ತಿನ್ನುವಾಗ ನಮಗೆ ಒತ್ತು ಶಾವಿಗೆಯನ್ನು ತಿಂದ ಹಾಗೆ ಆಗುತ್ತೆ ಫ್ರೆಂಡ್ಸ್. ಎಷ್ಟೊಂದು ಬೇಗನೆ ಈ ರೆಸಿಪಿಯನ್ನು ರೆಡಿ ಮಾಡ್ಬೋದು. ಉಳಿದ ಅನ್ನದಿಂದ ಮಾಡಿದಂಥ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಗೊತ್ತೇ ಆಗೋದಿಲ್ಲ. ನೀವು ಸಹ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಮಾಡಿದಂಥ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.